ಪ್ರಪಂಚದ ಎಲ್ಲ ರಾಷ್ಟ್ರಗಳಿಗೆ ಹೋಗಿ ಪಾಕಿಸ್ತಾನ ಮಾಡ್ತಾ ಇರುವಂತಹ ಒಂದು ಭಯೋತ್ಪಾದನೆಯನ್ನ ಎಲ್ಲ ಕಡೆ ಹೇಳಲಿಕ್ಕೆ ಈ ನಿಯೋಗ ಹೋಗ್ತಾ ಇದ್ದಾವೆ. ಈಗಾಗಲೇ ಕನ್ನಿಮೊಳಿಯವರು ರಷ್ಯಾದಲ್ಲಿ ಈಗಾಗಲೇ ಮಾತನಾಡಿದ್ದಾರೆ ರಷ್ಯಾ ಪ್ರತಿನಿಧಿಗಳ ಹತ್ರ. ಅದೇ ರೀತಿ ಶಶಿ ತರೂರ್ ಅವರು ಕೂಡ ಅಮೆರಿಕಾದಲ್ಲಿ ಪ್ರತಿನಿಧಿಯಾಗಿ ಹೋಗ್ತಾ ಇದ್ದಾರೆ. ಹೀಗೆ ಹಲವಾರು ನಮ್ಮ ಸಂಸತ್ ಸದಸ್ಯರ ನಿಯೋಗ ಈಗಾಗಲೇ ಎಲ್ಲ ಕಡೆ ಪ್ರಪಂಚದ ಎಲ್ಲ ಕಡೆ ಹೋಗ್ತಾ ಇದೆ. ಹಾಗಾಗಿ ಇಡೀ ಪ್ರಪಂಚ ಪಾಕಿಸ್ತಾನವನ್ನು ಒಂದು ಮಾಡಬೇಕು, ಇಡೀ ಪ್ರಪಂಚ ಒಂದು ಸೈಡ್ ಆಗಬೇಕು ಅನ್ನೋದು ಮೋದಿಯವರ ನಿರ್ಧಾರ. ಅದು ಈಗಾಗಲೇ ಕೈಗೂಡ್ತಾ ಇದೆ. ಈಗ ಅವ್ರಿಗೆ ಇರುವಂತ 4 ದೇಶಗಳು ಅಜರ್ಬೈಜಾನ್ ಮತ್ತೆ ಟರ್ಕಿ ಮತ್ತೆ ಚೈನಾ, ಈ ಮೂರು ದೇಶಗಳು ಒಟ್ಟು 4 ದೇಶಗಳು ಪ್ರಪಂಚದಲ್ಲಿ ಒಂದು ಕಡೆ ಆಗ್ತಾ ಇದ್ದಾವೆ. ಇನ್ನು ಮಿಕ್ಕ ದೇಶಗಳು ಸುಮಾರು 100 ದೇಶಗಳು ಇವತ್ತು ಈ ಭಯೋತ್ಪಾದನೆಯ ವಿರುದ್ಧ ನಿಂತಿವೆ. ಚೈನಾ ಕೂಡ 2 ರೀತಿಯ ಆಟ ಆಡ್ತಾ ಇದೆ. ಹಾಗಾಗಿ ಅಲ್ಲಿಯೂ ಕೂಡ ಇಲ್ಲಿಯೂ ಕೂಡ ಇಂಡಿಯಾದಲ್ಲಿ ಏನು ಈಗ ಚೈನಾ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇದ್ದಾವೋ ಅವ್ರಿಗೆ ನಾವೇನಾದರೂ ಕನ್ಸ್ಯೂಮರ್ ಮಾರ್ಕೆಟ್ ಇಲ್ಲ ಅಂದರೆ ಚೈನಾ 6 ತಿಂಗಳಲ್ಲಿ ಮುಳುಗ್ತದೆ. ಅದು ಅವ್ರಿಗೆ ಗೊತ್ತಿದೆ. ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ಚೈನಾ ನಮ್ಮನ್ನ ಎದುರಾಕೊಳ್ಳೋದಕ್ಕೆ ತಯಾರಿಲ್ಲ. ಈಗಾಗಲೇ ರಾಜತಾಂತ್ರಿಕವಾಗಿ ಮೋದಿ ಅವರು ಕೊಟ್ಟಿದ್ದಾರೆ ಒಂದು ಹೊಡೆತವನ್ನ, ಜಲ ನಿರ್ಬಂಧವನ್ನು ಹಾಕಿದ್ದಾರೆ. ಅದೇ ರೀತಿ ಎಲ್ಲ ರಾಜತಾಂತ್ರಿಕ ಕಾರ್ಯಗಳನ್ನು ರದ್ದುಪಡಿಸಿದ್ದಾರೆ. ಮತ್ತೆ ಏನು ರಫ್ತು ಆಗ್ತಾ ಇದ್ದಂತ ಪಾಕಿಸ್ತಾನಕ್ಕೆ ಹೋಗ್ತಿದ್ದಂತ ಎಲ್ಲ ವಸ್ತುಗಳನ್ನ ನಿಷೇಧ ಹೇರಿದ್ದಾರೆ. ಅಲ್ಲಿಂದ ಬರುವಂತ ಆಮದು ವಸ್ತುಗಳನ್ನ ನಿಷೇಧ ಮಾಡಿದ್ದಾರೆ. ಹೀಗಾಗಿ ಏನು ಈ ಯುದ್ಧ ಕಾರ್ಯಾಚರಣೆಯಲ್ಲಿ ಭಯೋತ್ಪಾದಕರಿಗೆ ಸೇನೆನೇ ಸಪೋರ್ಟ್ ಮಾಡ್ತಾ ಇದೆ. ಭಯೋತ್ಪಾದಕರ ಸ್ಥಳಗಳು ಕೊಡಿದ್ರೆ ಚೈನಾ ಯಾಕೆ ಸೈನಿಕರು ಬರಬೇಕು? ಸೈನಿಕರು ಬಂದ ಮೇಲೆ ಅಂದ್ರೆ ಅಲ್ಲಿಗೆ ಭಯೋತ್ಪಾದನೆಗೆ ಇವರು ಸಪೋರ್ಟ್ ಮಾಡೋದ ರೀತಿ ಆಗಲ್ವಾ? ಸೇನೆ ಅವ್ರಿಗೆ ಪರವಾಗಿ ಬರ್ತಾ ಇದೆ ಅಂದ್ರೆ ಅಲ್ಲಿಗೆ ಇವರ ಉದ್ದೇಶ ಏನು? ಭಯೋತ್ಪಾದನೆಯನ್ನು ಹುಟ್ಟು ಹಾಕೋದು, ಭಾರತಕ್ಕೆ ದಿನನಿತ್ಯ ತೊಂದರೆ ಕೊಡುವಂತ ಒಂದು ಉದ್ದೇಶ ಪಾಕಿಸ್ತಾನ. ಇವತ್ತು ನಮ್ಮ ದೇಶದ ಒಂದು ಯುದ್ಧ ಸಲಕರಣೆಗಳಾಗಲಿ ಯುದ್ಧದ ಒಂದು ಏನೋ ಬ್ರಹ್ಮೋಸ್ ಅಂತ ಏನೋ ಎಲ್ಲ ನಮ್ಮ ದೇಶದ ವಿಜ್ಞಾನಿಗಳು ಮಾಡಿಕೊಟ್ಟವ್ರೆ. ಅದ್ರ ಬಗ್ಗೆ ಇಡೀ ವಿಶ್ವ ಇವತ್ತು ಬೆಚ್ಚುತ್ತದೆ, ಆ ಮಟ್ಟಕ್ಕೆ ಮಾಡವ್ರೆ. ಆದರೆ ನಮ್ಮಲ್ಲಿ ಒಂದು ದುರಂತ ಅಂದರೆ ನಮ್ಮ ಎಷ್ಟು ಅಮಾಯಕ ನಮ್ಮ ಭಾರತೀಯರು ಸತ್ರು ಅನ್ನೋದನ್ನ ನಾವು ಕೇಳಲ್ಲ. ಕೆಲವು ಪಕ್ಷಗಳು ಅಲ್ಲಿ ಎಷ್ಟು ಲಾಸ್ ಆಯಿತು, ಎಷ್ಟು ಉಡಾವಣೆ ಮಾಡಿದ್ರೆ ಎಷ್ಟು ಲೆಕ್ಕ ಕೇಳಕ್ ಬರ್ತಾರೆ. ಇವರು ನಮ್ಮ ಸೈನಿಕರೇ ಅನುಮಾನ ಮಾಡ್ತಾರೆ. ಕೆಲವರು ನಮ್ಮ ಪಾಕಿಸ್ತಾನ ಅಂತಾರೆ. ನಮ್ಮ ಭಾರತ ಅಭಿಯಾನ ಬಂದು ನಮ್ಮ ಇಂಥ ದುರಂತ ನಾಯಕರುಗಳನ್ನ ಇಟ್ಕೊಂಡು ನಾವು ಇವ್ರನ್ನೂ ಎದುರಿಸಿ ಅವ್ರನ್ನೂ ಎದುರಿಸಿ ಹೋಯ್ತಾ ಇತ್ತಲ್ಲ. ಇದಕ್ಕೆ ಅಂತ ಒಂದು ಶಕ್ತಿ ಒಬ್ಬ ವ್ಯಕ್ತಿಗೆ ಐತೆ, ಅವ್ರು ಎದುರಿಸ್ತಾರೆ. ಇದೊಂದು ನಮ್ಮ ಏನು ನಮಗೆ ಹೊರಗಿನ ಶತ್ರುಗಳಿಗಿಂತ ಒಳಗಿನ ಶತ್ರುಗಳೇ ದೊಡ್ಡ ಆಗಂತ, ಒಂದು ದೊಡ್ಡ ಆಘಾತ ಮತ್ತು ಆಗಂತಕ. ಮೊದಲು ಇವ್ರನ್ನ ಬಡ್ದಾಕ್ಬೇಕು. ಅವ್ರ ಮುಲಾಜಿಲ್ದಂಗೆ ಯಾರ್ಯಾರು ಪಾಕಿಸ್ತಾನ ಪ್ರೇಮಿಗಳು ಅವ್ರೆ ಅವ್ರನ್ನ ಎಲ್ಲರನ್ನ ತುಂಬಿ ತಗೊಂಡೋಗಿ ಅಲ್ಲೇ ಹಾಕ್ಬಿಡ್ಬೇಕು. ಯಾರ್ಯಾರು ಪರ ಮಾತಾಡ್ತಾರೆ ಅವ್ರನ್ನ ತಗೊಂಡೋಗಿ ಅಲ್ಲೇ ಹಾಕ್ಬೇಕು. ನಮ್ಮ ಭಾರತಾಂಬೆಯ ಬಗ್ಗೆ, ಭಾರತೀಯ ಸೈನಿಕರ ಬಗ್ಗೆ ಯಾರ್ಯಾರು ಅನುಮಾನ ಮಾತಾಡ್ತಾರೆ, ನಮ್ದ ಕನಿಷ್ಠ ಜ್ಞಾನ ಇಲ್ದವ್ರನ್ನೆಲ್ಲ ಗೆಲ್ಸ್ಕೊಟ್ಟಿದ್ದೀವಿ. ಇದು ಇನ್ನೂ ದೊಡ್ಡ ದುರಂತ. ಅವ್ರಿಗೆ 317 ಯಾಕೆ ಗೊತ್ತಿರಲಿಲ್ಲ ಅಂತ ಕನಿಷ್ಠ ಜ್ಞಾನ ಇಲ್ಲದವ್ರನ್ನೆಲ್ಲ ಗೆಲ್ಲಿಸಿ ಇವತ್ತು ನಾವು ಪಶ್ಚಾತ್ತಾಪ ಪಡುವಂತಾಗೈತೆ. ಆದರೂ ಇದೆಲ್ಲ ಮೊದಲೇ ನಮ್ಮ ಭಾರತೀಯ ಸೈನಿಕರು ನಮ್ಮ ಒಂದು ಸತತವಾಗಿ ಇಷ್ಟು ಇತಿಹಾಸದಲ್ಲಿ ಹಿಂದೆ ಮುಂದೆ ಎಲ್ಲ ಎಷ್ಟು ಯುದ್ಧ ನಡೆದೈತೆ ಅಷ್ಟೊಂದು ವಿಜಯ ಸಾಧಿಸವ್ರೆ. ಅವ್ರಿಗೆ ಹೃದಯಪೂರ್ವಕ ನಮನಗಳನ್ನ ನಾವು ಇಷ್ಟು ಎಲ್ಲ ಸೇರಿ ನಮ್ಮ ಶ್ರೀರಂಗಪಟ್ಟಣ ಮಹಾನ್ ಜನತೆ ಅರ್ಪಿಸ್ತೀವಿ.